ನಾನು ಪಾಟ ಹೊರಟೆ ಹಿಂಗೆ ಅಂಬುದ್ರಲ್ಲಿ ಅವಳು ಹಂಗಲ್ಲ ಆರಾಮ್ಸೆ ನಿಧಾನ बाहेर यायचं तू रेडी जाऊच नाही तू काही आपण आत्मानी हवा मग बफा काही आपण आत्मानी हवा गोंदा खुशी त्या चंदू तुला तर स्टॉन्ड पडायला मग काही वच्चा का मन जाईना आई गोंद 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 ಖುಷಿ होता ಹಲೋ ನನ್ನ ಚಾನಲ್ ಕಾಂಬೋ ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ? ದಿನ ಹಲಸಿನ ಮೇಳಕ್ಕೆ ಹೋಗಿ ಬಂದದ್ದು ಸಾಕಾಗಲಿಲ್ಲ ನಮಗೆ, ಅದಕ್ಕೆ ಈಗ ಪುನಃ ಹೊರಟಿತ್ತು. ಇವತ್ತು ನಾನು ಡ್ರೈವ್ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ ಒಟ್ಟಿಗೆ ಹೋಗ್ತದೆ. ನಿನ್ನ ನಾನು ಸಾರಿ ಕೇಳ್ಬೇಕು ಒಂದು ವಿಡಿಯೋ ಮಾಡ್ನಲ್ಲ, ಅದು ಈಗ ಪುನಃ ಕಂಡೆ. ಅದು ನಾನು ಸಾರಿ ಕೇಳನ ಬೈದ್ನ ಹೊಡೆದ್ನ ಎಂತ ಅಂದೇಳಿ ಗೊತ್ತಾಯಿಲ್ಲ ಮಾರೆ ನನಗೆ. ಆರು ಸ್ವಲ್ಪ ಚೇಂಜ್ ಮಾಡ್ಕೇನು, ಇಲ್ಲಿರೆ ಕೇಂಡ ಸಾರಿಗೆ ಒಂದು ವ್ಯಾಲ್ಯೂ ಇರುತ್ತಿಲ್ಲ. ಯಾಕಂದರೆ ಹೇಳನಲ್ಲ, ನಮ್ದು ಯೂಟ್ಯೂಬ್ ಆಗಿರಲಿ ರಿಯಲ್ ಲೈಫ್ ಆಗಿರಲಿ ಅದು ಎಕ್ಸ್ಪ್ರೆಷನ್ ಎಲ್ಲ ಫೇಕ್ ಮಾಡೋಕೆ ಬರ್ತಿಲ್ಲ, ಹೆಂಗಿತ್ತೋ ಹಾಗೆ. ಫೈನ್, ವಾಟ್ ಎವರ್. ಈಗ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೆ, ನನ್ನ ತಂಗಿಗೂ ವೆಯ್ಟ್ ಮಾಡ್ತಿದ್ದೆ. ಎಲ್ಲಿಗೆ ಹೋಗ್ದಾರೋ ಅವಳಿಗೆ ವೆಯ್ಟ್ ಮಾಡಕ್ಕೆ ನಾನು ಪಾಟ ಹೊರಡ್ತೆ ಹಿಂಗೆ ಅಂಬುದ್ರಲ್ಲಿ. ಅವಳು ಹಂಗಲ್ಲ, ಆರಾಮ್ಸೆ ನಿಧಾನ. ಇವತ್ತಿನ ದಿನ ಒಂದು ಒಳ್ಳೆ ಬ್ರೇಕ್ಫಾಸ್ಟಲ್ಲಿ ಸ್ಟಾರ್ಟ್ ಆಯಿತು. ನಿಮ್ಗೆ ಯಾರಿಗಾರು ಗೊತ್ತಿತ್ತಾ ಇದೆ ಅಂತ ಅಂದ್ಕೊಂಡು, ಅಥವಾ ನಿಮ್ಮ ಮನೇಲೂ ಮಾಡ್ತೀರಾ? ನಮ್ಮ ಭಾಷೆಯಲ್ಲಿದ್ದು ತೌಶ ಮುದ್ದು ಅಂತ. ಇನ್ನೀಗ ಮಳೆಗಾಲದಲ್ಲಿ ಅರಸಿನೆಲ್ಲ ಸಿಗೋಕ್ಕೆ ಶುರು ಆಯ್ತಲ್ಲ, ಸಿಗದಿದ್ದ ಟೈಮಲ್ಲಿ ಬಾಳೆ ಎಲೆ ಯೂಸ್ ಮಾಡೋದು. ಹೆಂಗೆ ಮಾಡೋದು ಅಂದ್ಕೊಂಡು ರಪರಪ ಹೇಳ್ತೆ, ನೋಟ್ ಮಾಡ್ಕಣಿ. ಒಂದೊಳ್ಳೆ ಸೌತೆಕಾಯಿ ತುರ್ಕಣಿ, ಅದಕ್ಕೆ ರವೆ ಮಿಕ್ಸ್ ಮಾಡಿ, ಒಂಚೂರು ಕಾಯಿ ಕಡಿ ತುರಿದು ಹಾಕಿ, ಆಮೇಲೆ ಉಪ್ಪು ಒಂಚೂರು, ಸಕ್ಕರೆ ಒಂಚೂರು, ಟೇಸ್ಟಿಗೆ ಹೆಂಗೆ ಬೇಕೋ ಹಾಗೆ. ನಾನಿವತ್ತು ಅರ್ಜೆಂಟಿಗೆ ಸಕ್ಕರೆ ಹಾಕಿದ್ದು, ಇಲ್ದಿರ ಯೂಶ್ವಲಿ ನಮ್ಮಮ್ಮ ಬೆಲ್ಲವೇ ಹಾಕೋದು ಯಾವತ್ತು. ಸಮ ಮಿಕ್ಸ್ ಮಾಡ್ಕಣಿ. ಮಿಕ್ಸ್ ಮಾಡಿದ್ರೆ ರವೆ ಒಂಚೂರು ಸಾಫ್ಟ್ ಆಯ್ತು. ಸೊ ಒಂದು 10 ಮಿನಿಟ್ಸ್ ಬಿಡಿ. ಅದಾದ್ಮೇಲೆ ನಮ್ಮಮ್ಮ ಹೆಂಗೆ ಮೊಡ್ಚಿದ್ರು ಕಾಣಿ, ಹಾಗೆ ಮೊಡ್ಚಿ ಅಟ್ಟದೊಳಗಿಟ್ರೆ ಆಯ್ತು, ತಿಂಡಿ ಮುಗೀತು. ಹಿಂದಿನ ದಿನ ಎಂತ ನೆನೆಸ್ಲಿಲ್ಲ, ಬೆಳಗ್ಗೆದು ಎಂಥ ತಿಂಡಿ ಮಾಡೋದು ಅಂದೇಳಿ ಟೆನ್ಷನ್ ಇದ್ದರೆ, ಮನೇಲಿ ಸೌತೆಕಾಯಿ ಮತ್ತು ರವೆ ಇದ್ದರೆ ಇದು ಕ್ವಿಕ್ಕಾಗಿ ಮಾಡ್ಕೊಂಡ್ಲಕ್ಕೆ, ಅಷ್ಟೇ ಹೆಲ್ದಿ ಸಮೇತ. ಬಿಸಿ ಬಿಸಿ ಅಟ್ಟದಿಂದ ಇಳಿಸಿರು ಕೂಡಲೇ ತೆಗೆದು ಪ್ಲೇಟಿಗೆ ಹಾಕಣಿ. ನಿಮ್ಗೆ ಬೆಣ್ಣೆಯೋ ತುಪ್ಪೋ ತಿಂಬೋರಾರೆ ಹಾಕಿ ಬ್ಯಾಟಿಂಗ್ ಮಾಡಿ. ನನಗಂತೂ ಅದೆರಡೂ ಆತಿಲ್ಲ, ಅದಕ್ಕೆ ನಾನು ಹಾಗೆ ತಿಂದೆ. ಬೇಕಾದ್ರೆ ಉಪ್ಪಿನಕಾಯಿ ಒಟ್ಟಿಗೂ ತಿಂದ್ಲಕ್ಕೆ ಏನು ತೊಂದರೆ ಇಲ್ಲ. ಅರಸಿನ ಎಲೆಂಗೆ ಒಂದ್ಸಲ ಟ್ರೈ ಮಾಡಿ ಕಾಣಿ, ಅದ್ರ ಪರಿಮಳವೇ ಬೇರೆ. ನೀ ನಡ್ಕ ಬಂದ? ಅಯ್ಯೋ
ಇವಳು ವಿಡಿಯೋ ಮಾಡ್ತಿದ್ದಾಳೆ. ಇವತ್ತಿದೊಂಥರ ಪ್ರ್ಯಾಂಕ್ ಆಯ್ತಕ್ಕ. ನಾನು ಕ್ಯಾಮರಾ ಇಟ್ಟದ್ದು ಯಾರಿಗೂ ಗೊತ್ತಿಲ್ಲ. ಆದರೂ ನಾನು ಕ್ಯಾಮರಾ ಹೊಗ್ಸಿ ಹಿಡ್ಕಿದ್ದಿತ್ತು. ಇನ್ನೂ ನಮ್ಮನೆ ಅವತಾರ ಬತ್ತಿದ್ದಿತ್ತು. ಜೀವನದಲ್ಲಿ ಇಂಥ ಸಣ್ಣ ಪುಟ್ಟ ವಿಚಾರ ಎಲ್ಲ ಎಷ್ಟು ಖುಷಿ ಕೊಡುತ್ತಲ್ಲ. ಒಂಥರ ನೆನಪಿಗಾಯ್ತು. ಈ ರೆಕಾರ್ಡಿಂಗ್ ಕಂಡಾಗೆಲ್ಲ ನಗು ಬರ್ತದೆ. ಚಿಕ್ಕ ಒಗ್ಗಿ ಬಾಡ್ಸೋರು ಶೀಕ್. ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಸಣ್ಣ ಕಾರ್ ಹೊರಗೆ ಬಂದಿತ್ತು ಇವತ್ತು. ಎಲ್ಲ ಸೈಡ್ ಅದನ್ನು ಈಗ ವಾಶ್ ಮಾಡೋದಷ್ಟೇ. ಕ್ವಶನ್ ಅಕ್ಕ ಕೇಳ್ತಿತ್ತಾ ನನಗೊಂದು ಕ್ವಶನ್. ಈಗ ನಾವು ಡೈಲಿ ಆಚೆ ಈಚೆ ತಿರ್ಗತ್ತಲ್ಲ, ಸೊ ಈಗ ಲೋಕಲ್ ಕಾರ್ ಅವ್ರದ್ದು ನಂಬರ್ ಹೊಡೆದ್ರ ಕೂಡ್ಲೆ ಅಲ್ಲಿ ಬತ್ತಿಲ್ಲ, ನಾವು RC ತೋರ್ಸಕ್ಕ ಅವರಿಗೆ ಅದೆಂತ ಹಂಗೆ ದುಡ್ಡು ಕೊಡುದಿಲ್ಲ. ಕೆಲವೊಂದು ನಂಬರ್ ಹೊಡೆದ್ರು RC ಬೇರೆ ಬೇರೆ ಫ್ರಾಡ್ ಎಲ್ಲ ಮಾಡ್ತಾರಲ್ಲ. RC ಬೇರೆ ನಂಬರ್ ಬೇರೆಯಾ? ಕೆಲವು ಕಲರ್ ಪ್ರಿಂಟ್ ಅಲ್ಲಿ ತಕೊಂಡು ಕಂಪ್ಯೂಟರ್ ಎಲ್ಲ ಫೋಟೋಶಾಪ್ ಎಲ್ಲ ಮಾಡ್ಕೊಂಡು ಅದ್ರಲ್ಲಿ ಬತ್ತಿಲ್ಲ. ಎಂತಕ್ಕಂದ್ರೆ ಕೆಲವರೆಲ್ಲ ಮಾಡಿದ ಹಂಗಿದ್ದಲ್ಲ RC ಲೋಕಲ್ ಪಾರ್ಸಿಗೋಸ್ಕರ ಅದೆಲ್ಲ ಹಿಡಿದಿಲ್ಲ. ಡಿಜಿಟಲ್ ಟೆಕ್ನಾಲಜಿ ಇಪ್ಪತ್ತಿಗೆ ನಂಬರ್ ಹೊಡೆದ್ರು ಕೂಡಲೇ ಲೋಕಲ್ ಎಂತ ಅಂಗಡಿ ಗೊತ್ತಾಯ್ತು, ಅದ್ರಲ್ಲಿ ಅಡ್ರೆಸ್ ಬಂದದ ಅಪ್ರೂವ್ ಮಾಡ್ಕಪ್ಪ. ಅಂದ್ರೆ ಅದಕ್ಕೂ ಅವ್ರು ಮಾಡಿದ ಪ್ರೊಸೀಜರ್. ಯಾರು ಲೋಕಲ್ ಅವರೆಲ್ಲ RC ಮತ್ತೆ ಆಧಾರ್ ಕಾರ್ಡ್ ಒಂದು ಕಾಪಿ ಕೊಟ್ಟು ಹೋಯ್ಕಂತೇಳಿ ಹೇಳಿ ಈ ಜನ ಕೊಟ್ಟಿದ್ವಿ, ಯಾರು ಕೊಡ್ಲಿಲ್ಲ. ಬ್ರಹ್ಮ ಅವರ ಬಪ್ಪು ತನಕ ನ್ಯಾಷನಲ್ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಬಂತು. ನಾವು ರೀಚ್ ಆದ್ರೂ ಕೂಡಲೇ ನಮ್ಗೆ ಫಸ್ಟ್ ಕಣ್ಣಿಗೆ ಬಿದ್ದದ ಅಂಗಡಿಯೇ ಇದು. ಇವತ್ತು ಎಷ್ಟೆಲ್ಲ ಐಟಮ್ಸ್ ಇತ್ತು ಕಾಣಿ. ನಾವು ಸ್ವಲ್ಪ ಎಲ್ಲ ತಕಂತ ಕಪ್ಪೆ ಇರಲಿ ಗಲೀಜಾರು ಗೊತ್ತಿಲ್ಲ. ಅದೇ ಬ್ರೌನ್ ಬೇಡ. ಇಲ್ಲೊಂದು ಇತ್ತಲ್ಲ, ಇದೆಂತಕ್ಕೆ ಹಾಕೋದಂದೇಳಿ ನಂಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಹಣ್ಣೆಲ್ಲ ಕಾಂಬುಕ್ ಫ್ರೆಶ್ ಇದ್ದಿತ್ತು. ಒಂದು ಹಲಸಿನ ಹಣ್ಣು ನಾವು ತಕಂತು. ಇದ್ರ ಸೈಜ್ ಕಾಣಿ, ಆದರೆ ರೇಟ್ ಮಾತ್ರ ಕೇಳಬೇಡಿ. ನೇರಳೆ ಹಣ್ಣಂಗೂ ಇಷ್ಟಪ್ಪ ವೆರೈಟಿ ಇದ್ದದ್ದು ನಂಗೆ ಇವತ್ತೇ ಗೊತ್ತಾಯ್ತು. ಆದ್ರೆ ನಾವು ಇವತ್ತು ತಗೊಂಡದ್ದು ಹಣ್ಣು ಮಾತ್ರ ಭಾರಿ ಸ್ವೀಟ್ ಇದ್ದಿತ್ತು. ಇವತ್ತು ಸ್ವಲ್ಪ ಆರಾಮ ಇತ್ತು, ಅಷ್ಟೊಂದು ಜನ ಇಲ್ಲ. ಅಂದರೆ ಇನ್ನು ಬಪ್ಪಗೆ ಶುರು ಆಗ್ತೇನೆ, ಇದೀಗ ಊಟ ಟೈಮ್ ಅಲ್ಲ. ಹಲಸಿನ ಹಣ್ಣಿನ ಹೋಳಿಗೆ ಎಷ್ಟು ಲೈಕ್ ಮಾಡಿ ಮಾಡ್ತಾರೆ ಕಾಣಿ. ಇಂಥ ಎಕ್ಸಿಬಿಷನಲ್ಲಿ ತಗೊಂಡದ ಐಟಮ್ ಹಿಡ್ಕೊಂಡೆ ದೊಡ್ಡರಾಗ್ಲಿ. ಒಂದ್ಸಲ ತಗೊಂಡದೆಲ್ಲ ಕಾರಲ್ಲಿ ಇಟ್ಟೋಪ ಅಂತ ಹೇಳಿ ಬಂದೆ. ಇಲ್ದಿರ ಆತಿಲ್ಲಪ್ಪ, ರಶಂಗೆ ಸೆಕೆಯೋ ದೇವ್ರೆ. ಈ ಸಲದ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಒಳ್ಳೆ ಗಾಳಿ ಬರ್ತಾಯಿತ್ತು, ಮದಿಮನೆ ಹೋದಂಗೆ ಆಯ್ತು ನನಗೆ. ಒಂದೇ ಮಳೆಂಗೆ ವೆದರ್ ಮಳೆಗಾಲದ ಕಣಂಗಾರು, ದಾವ್ ಮಾತ್ರ ಹಾಗೆ ಇತ್ತು. ಎಷ್ಟು ಕುಡಿದ್ರೂ ಸಾಕತ್ತಿಲ್ಲ, ನೀರು ಕುಡ್ದೇ ಸಾಕಾಯ್ತು ನಮಗೆ. ಕಡೆಗೆ ಒಂದು ಲಾಯ್ಕ್ ಮಾಡಿ ಒಂದು ಶರ್ಬತ್ ಕೊಡುವ ಅಂದೇಳಿ ನಿಂತ್ಕಂತು. ನಿನ್ನೆ ನಾವು ಹೋದ ಟೈಮಲ್ಲಿ ನಮ್ಗೆ ಎಂಥ ಸಮ ಕಾಂಬಕ್ಕೂ ಆಯ್ಲಿಲ್ಲ, ಎಂಥ ತಕೊಂಬಕ್ಕೂ ಆಯ್ಲಿಲ್ಲ. ಜನದ ರಾಶಿ ಅಷ್ಟು ಇದ್ದಿತ್ತು. ಆದ್ರೆ ಇವತ್ತು ನಾವು ಹೋದ ಟೈಮ್ ಮಾತ್ರ ಪರ್ಫೆಕ್ಟ್. ಯಾರೂ ಅಷ್ಟು ಜನವೂ ಇರಲಿಲ್ಲ, ನಮಗೆಲ್ಲ ಕರೆಕ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೂ ಆಯಿತು. ಇಂಚು ಬಿಡದೆ ಇವತ್ತೆಲ್ಲ ಕಣ್ಣು ಬಂದಿತ್ತು. ಇಲ್ಲೊಂದು ರೀಸನ್ ಆರ್ಟ್ ವರ್ಕ್ ಇದ್ದಿತ್ತು, ನಾವಂತ ತಗೊಂಡಿಲ್ಲ, ಆದರೆ ಚೆಂದ ಇದ್ದಿತ್ತು. ಅವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಟ್ಕೊಂಡು ಬಂದಿದ್ದು. ಈ 3D ಪೇಂಟಿಂಗ್ ಏನು ಅಂದೇಳಿ ಮುಟ್ಟಿಕೊಂಡೆ, ಕಾಂಬತ್ತಿಗೆ ಆಬ್ಜೆಕ್ಟ್ಸ್ ಎಲ್ಲ ಫೀಲ್ ಆಗ್ತಿದೆ. ಟೈಮ್ ಆತ ಜನ ಬಪ್ಪಕ್ಕೆ ಸ್ಟಾರ್ಟ್ ಆಯಿತು. ಐ ಥಿಂಕ್ ಇದು ಆಲ್ಮೋಸ್ಟ್ 4 o'clock ಆಯ್ತೇನೋ.
ಮಲಯ ಅದು ಕೊರಿಯನ್ ಕಾಸು. ಹಲಸಿನ ಹಣ್ಣಿನ ಜ್ಯೂಸ್ ಲೈಫಂಗೆ ಫಸ್ಟ್ ಟೈಮ್ ಕೊಡೋದಾರು ಲೈಕ್ ಇದ್ದಿತ್ತು. ಫೈನಲಿ ಮುಗೀತು. ಇಲ್ಲಿಂದ ಹೊರಟಿದ್ದೀಗ. ಟ್ರಾಫಿಕ್ ಅಂದರೆ ಟ್ರಾಫಿಕ್. ಅಲ್ಲೇ ಟರ್ನಿಂಗಲ್ಲಿ ಇನ್ನೊಂದು ಹಲಸಿನ ಹಣ್ಣಿನ ಅಂಗಡಿ ಕಾಂತು. ಜಸ್ಟ್ ಕೇಳ್ಕೊಂಡು ಬಪ್ಪ ಅಂದೇಳಿ ಹೋಯ್ತು. ಹಲಸಿನ ಹಣ್ಣು ಸೈಜ್ ಲೈಕ್ ಇದ್ದಿತ್ತು, ಆ ರೇಟ್ ಮಾತ್ರ ತುಂಬ ಕಮ್ಮಿ. ಇಲ್ಲೂ ಒಂದೆರಡು ಹಲಸಿನ ಹಣ್ಣು ಹಿಡ್ಕೊಂಡು ಆಮೇಲೆ ಸ್ವಲ್ಪ ಮಾವಿನ ಹಣ್ಣೆಲ್ಲ ತಗೊಂಡು ಮನೆಗೆ ಹೊರಡ್ತು. ಈ ಸಲ ಹೋಪು ಕಾಯ್ದಿದ್ದವ್ರು ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ವರ್ಷ ಪುನಃ ಇರತ್ತೆ ಹೋಯ್ನಿ. ಅಲ್ಲಿ ಹಲಸಿನ ಹಣ್ಣು ತಗೊಂಡದ್ದು ಸಾಕಾಯಿದೆ. ನಮ್ಮ ಶಾಸ್ತ್ರನ ನರ್ಸರಿ ಇದ್ದಿತ್ತಲ್ಲ ಮುಂಚೆ ಓಲ್ಡ್, ಅದ್ರ ಹತ್ರ ಒಂದಿದ್ದಿತ್ತು. ಅಲ್ಲೂ ನಿಲ್ಲಿಸಿ ಸ್ವಲ್ಪ ಎಲ್ಲ ವಿಚಾರಿಸ್ತು, ಆರು ತಗೊಂಡ್ಲಿಲ್ಲ. ಅಲ್ಲ ಅಂಗಡಿಯವ್ರೊಟ್ಟಿಗೆ ಎಂತ ಗೊತ್ತೇ ಮಾತಾದ್ದು, ನನಗೆ ಯಾವುದೋ ಒಂದು ಐಟಮ್ ತಗೊಂತಿದ್ದೆ, ಅದ್ರ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಅದು ಡಿಫ್ರೆನ್ಸ್ ಎಂತ ಅಂದೇಳಿ ಕೇಂಡದು, ಇಷ್ಟೇ ಕೇಂಡದು ನಾನು. ಅವ ಒಂಥರ ನಿಮ್ಮ ಕಣ್ಣು ಕಾಣ್ತಿಲ್ಲ ಅಂಬೋ ಥರ ಕೇಂಡ. ಅದು ಮಾತ್ರ ನನಗೆ ಸೈಕಾಯ್ತು. ಬಿಡಿ, ಅದು ಮಾತಾಡಿ ಪ್ರಯೋಜನ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದವ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.